ಫೆಂಗಲ್ ಚಂಡಮಾರುತ ಅದಾದ ನಂತರದಲ್ಲಿ ಬಂದಂತಹ ಬಹಳ ಮಳೆ ಈ ಎಲ್ಲ ಕಾರಣದಿಂದಾಗಿ ಮನೆ ಮೇಲೇನೆ ಒಂದು ಬೃಹತ್ ತಡೆಗೋಡೆ ಬಿದ್ದುಬಿಡ್ತು. ಅಚ್ಚರಿಯ ರೀತಿಯಲ್ಲಿ ಆ ಒಂದೇ ಕುಟುಂಬದ 6 ಸದಸ್ಯರು ಪಾರಾಗ್ತಾರೆ. ಇದು ನಮ್ಮಲ್ಲಿ ಕರ್ನಾಟಕದಲ್ಲಿ ನಡೆದಿರುವಂತಹ ಘಟನೆ, ಅಂದ್ರೆ ದಕ್ಷಿಣ ಕನ್ನಡದಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಕರಾವಳಿ ಭಾಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ. ಬಂಗಾಳ ಕೊಲ್ಲಿಯಿಂದ ಅದು ಅರೇಬಿಯನ್ ಸಿ ಕಡೆಗೆ ಶಿಫ್ಟ್ ಆಗಿರುವಂತಹ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ಬಹಳ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡದ ಉಳ್ಳಾಲದ ತಲಪಾಡಿ ಪಿಲಿಕೂರಲ್ಲಿ ನಡೆದಂಥ ಘಟನೆ ಇದು. ಯಾಸಿನ್ ಬೇಗ್ ಅನ್ನೋರ ಮನೆ ಸಂಪೂರ್ಣವಾಗಿ ಹಾನಿ ಉಂಟಾಗಿದೆ. ಮೊಯ್ದೀನ್ ಅನ್ನೋರ ಮನೆ ಪಕ್ಕದಲ್ಲೇ ಒಂದು ತಡೆಗೋಡೆಯನ್ನು ನಿರ್ಮಿಸಿರ್ತಾರೆ. ತಡೆಗೋಡೆ ಕೆಳಭಾಗದಲ್ಲಿ ಯಾಸಿನ್ ಬೇಗ್ ಅವರ ಮನೆ ಇದೆ. ಬಹಳ ಮಳೆ, ಥಂಡಿ ವಾತಾವರಣ, ಈ ಕಾರಣಕ್ಕಾಗಿ ಆ ತಡೆಗೋಡೆ ಕುಸಿದು ಬಿದ್ದುಬಿಟ್ಟಿದೆ. ಯಾರ ಮನೆ ಮೇಲೆ? ಯಾಸಿನ್ ಬೇಗ್ ಅವರ ಮನೆ ಮೇಲೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂಥವರೆಲ್ಲರೂ ಕೂಡ ಪಾರಾಗಿದ್ದಾರೆ.